ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಬೆಳ್ಳುಳ್ಳಿ ಚಿಕನ್ ಕಬಾಬ್ ರೆಸಿಪಿ. ಈ ಚಿಕನ್ ಕಬಾಬ್ನ ನೀವು ಖಾರವಾಗಿ ಗರಿಯಾಗಿ ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ. ನೀರು ಹಾಕದೆ ರುಬ್ಕೋಬೇಕು. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ನೀವು ಸೇರಿಸ್ಕೊಂಡು ಹಾಕೋಬೋದು. ಇವಾಗ ನಾನು ಚಿಕನ್ ತೊಗೊಂಡಿದ್ದೀನಿ. ಇದು ಬೋನ್ಲೆಸ್ ಚಿಕನು, ಸುಮಾರು 400 ಗ್ರಾಮ್ ಇದೆ. ನೀವು ಬೇಕಾದ್ರೆ ಬೋನ್ ಇರೋ ಚಿಕನ್ನು ತೊಗೋಬೋದು. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೂ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪುಡಿ ಅರ್ಧ ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಅಚ್ಕಾರದ ಪುಡಿ ಅರ್ಧ ಚಮಚ ಮತ್ತು ಅರಿಶಿಣದ ಪುಡಿ 1/4 ಚಮಚ ಹಾಕೋತಾ ಇದ್ದೀನಿ. ಜೊತೆಗೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ 3 ಟೇಬಲ್ ಸ್ಪೂನು. ಇದು ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಜೊತೆಗೆ ಅರ್ಧ ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ದೊಡ್ಡದಾಗಿದೆ, ಅದಕ್ಕೆ ಅರ್ಧ ನಿಂಬೆಹಣ್ಣು ಸಾಕು. ತುಂಬ ಚಿಕ್ಕದಾಗಿದ್ದರೆ ಫುಲ್ ಉಂಡೆನೂ ಹಾಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು 1 ಗಂಟೆ ಹಾಗೆ ಇಡೋಣ. ನಾವು ಉಪ್ಪು ಖಾರ ಹುಳಿ ಏನು ಹಾಕಿದ್ದೀವಿ ಚೆನ್ನಾಗಿ ಹಿಡೀಲಿ ಚಿಕನ್ಗೆ. 1 ಗಂಟೆ ಆದಮೇಲೆ ಕಬಾಬ್ ಮಾಡ್ಕೊಳ್ಳೋಣ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಪೀಸ್ ಹಾಕೊಳ್ಳೋಣ. ನಿಮ್ಮ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೋಬೇಕು. ತುಂಬ ಟೈಮ್ ತೊಗೊಳ್ಳಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೂ ಬೋನ್ಲೆಸ್ ಬೇರೆ, ಬೇಗ ಆಗೋಗುತ್ತೆ. ನೋಡಿ ಇದು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ತೆಕ್ಕೊಳ್ಳೋಣ. ಮಿಕ್ಕಿದ ಕಬಾಬು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕಬಾಬ್ ಫ್ರೈ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಫ್ಲೇವರ್ ಕೊಡೋಕ್ಕೆ ಮತ್ತೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 8-10 ಕಾಳಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 2 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಇದೆಲ್ಲ ಹಾಕ್ಕೊಂಡಾಗ. ಬೆಳ್ಳುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ ಕಬಾಬ್ನ ಸೇರಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಈ ಥರ ಉದುರಿಸ್ತಾ ಇದ್ದೀನಿ. ಇದರಿಂದನೂ ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡೆ. ಈಗ ಇದು ರೆಡಿಯಾಗಿದೆ. ರುಚಿಯಾಗಿ ಗರಿಯಾಗಿ ಖಾರವಾಗಿ ಬೆಳ್ಳುಳ್ಳಿ ಚಿಕನ್ ಕಬಾಬ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.